सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮೇ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವೃತ್ತಿ ಜೀವನದ ಬಗ್ಗೆ ನೋಡೋ ಹಾಗಿದ್ದರೆ, ಯಾರೆಲ್ಲ ಅಕೌಂಟ್ಸ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ವ್ಯಕ್ತಿಗಳಿಗೆ ಲೆಕ್ಕಾಚಾರದಲ್ಲಿ ಹುಷಾರಾಗಿ ಇರಿ. ಸಣ್ಣ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣಬಹುದು. ಇನ್ನು ಮೆಕ್ಯಾನಿಕ್ ಕ್ಷೇತ್ರದಲ್ಲಿ ಇರುವಂಥದ್ದು ವಿಚಾರ ಇದ್ದರೆ, ಗಾಡಿಗಳ ರಿಪೇರಿಯ ಒಂದು ಹೊಸ ಆರ್ಡರ್ಗಳು ನಿಮ್ಮ ಕೈ ಸೇರಲಿದೆ. ಇನ್ನು ಆಫೀಸಿನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಬೆನ್ನ ಹಿಂದೆ ಮಾತಾಡುವಂತಹ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಅವರಿಗೆ ಕೆಲಸದ ಮೂಲಕವೇ ಉತ್ತರವನ್ನು ಕೊಡಿ. ಇನ್ನು ಆರ್ಥಿಕದ ಸ್ಥಿತಿಯನ್ನು ನೋಡೋ ಹಾಗಿದ್ದರೆ, ಬರಬೇಕಾಗಿರುವಂಥ ದುಡ್ಡು ನಿಮ್ಮ ಕೈಗೆ ನಿಮಗೆ ಸರಿಯಾದ ಸಮಯದಲ್ಲಿ ಸೇರೋದಿಲ್ಲ. ಆದರೆ ಸೇರುವಂಥ ಸಂದರ್ಭ ತುಂಬ ಲೇಟಾಗಿ ಇರುತ್ತದೆ. ಈ ತಿಂಗಳು ಹೊಸ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗೂ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ದರೆ, ಬಿಸ್ನೆಸ್ಸಲ್ಲಿ ಹೊಸ ಪಾರ್ಟ್ನರನ್ನು ಸೇರಿಸುವಂಥ ಸಂದರ್ಭದಲ್ಲಿ ತುಂಬ ಹುಷಾರಾಗಿ ಇರಿ. ಯಾರೆಲ್ಲ ಪ್ರಿಂಟಿಂಗ್ ಕ್ಷೇತ್ರದಲ್ಲಿ ಇದ್ದರೆ ಅವರಿಗೆ ಒಂದು ಹೊಸ ಸಾಧನೆಯ ಮಾರ್ಗ ತೆರೆಯುತ್ತದೆ. ಷೇರು ಮಾರ್ಕೆಟಿನ ಸಂದರ್ಭದಲ್ಲಿ ಹೊಸ ಹೂಡಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತುಂಬ ಜಾಗ್ರತೆಯಾಗಿರಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ದರೆ, ಮನೆಯಲ್ಲಿ ಮಕ್ಕಳ ವಿಚಾರದಲ್ಲಿ ಚಿಂತನೆ ಅನ್ನೋದಾಗ್ಬೋದು. ಅವರ ಓದಿನ ಕಡೆ ಗಮನವನ್ನು ಕೊಡಿ. ಮನೆಯವರ ಬೆಂಬಲ ಯಾವಾಗಲೂ ಇರುತ್ತದೆ. ಇನ್ನು ಪ್ರೇಮಿಗಳ ನಡುವೆ ನಿರೀಕ್ಷಿತ ಅನ್ನೋದು ಬೇಡ. ಒಬ್ಬರನ್ನ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹೊಸ ಸಂಬಂಧಕ್ಕೆ ದಾರಿ ಆಗುತ್ತದೆ. ಇನ್ನು ಮನೆಗೆ ಅನಿರೀಕ್ಷಿತವಾಗಿ ನೆಂಟರು ಬರುವಂತಹ ಸಾಧ್ಯತೆ ಇದೆ. ಇದರಿಂದ ಹಣ ಖರ್ಚಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನಿನಲ್ಲಿ ನೋವನ್ನು ಕಾಣ್ಬೋದು. ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋದು ತುಂಬ ಮುಖ್ಯ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ದರೆ, ಬುಧವಾರದಂದು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಅರ್ಪಿಸಿಬಿಟ್ಟು ಬನ್ನಿ. ಪ್ರತಿದಿನ ಓಂ ನಮೋ ನಾರಾಯಣ ಅಂತ ಹೇಳಿ ಬೆಳಗಿನ ಜಾವದಲ್ಲಿ ಪಠಿಸಿ. ನಿಮ್ಮ ಅದೃಷ್ಟದ ಸಂಖ್ಯೆ 5 ಹಾಗೂ 3 ಹಾಗೂ ನಿಮಗೆ ಅದೃಷ್ಟದ ಬಣ್ಣ ತಿಳಿ ಹಾಗೂ ಬಿಳಿ. ಸೊ ಇದಾಗಿತ್ತು ಕನ್ಯಾ ರಾಶಿಯ ಮೇ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.